ಆಪರೇಷನ್ ಕಮಲಕ್ಕೆ ಒಳಗಾಗಿ ರಾಜೀನಾಮೆ ಕೊಟ್ಟು ಅನರ್ಹರಾದಂತಹ ಶಾಸಕರಿಗೆ ಕಾನೂನಲ್ಲಿ ಮಾನ್ಯತೆ ಇದೆಯಾ? ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದಾ? ಕಾನೂನು ರೀತಿ ನೋಡಿದ್ರೆ ಅವಕಾಶ ಇಲ್ಲ. ಆದ್ರೆ ಇಲ್ಲೊಬ್ರು ಅನರ್ಹ ಶಾಸಕರು ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ನಮ್ಮ ಪರವಾಗಿ ಬರುತ್ತೆ, ಅಲ್ಲಿವರೆಗೂ ನಾನೇ ಶಾಸಕ ಅಂತ ಹೇಳ್ತಾ ಇದ್ದಾರೆ. ಇವರು ಸುಪ್ರೀಂ ಕೋರ್ಟ್ ಸೂಚನೆಯಂತೆ ರಾಜೀನಾಮೆ ಕೊಡಲು ಓಡೋಡಿ ಬಂದಿದ್ದ ಕೆಆರ್ಪೇಟೆಯ ನಾರಾಯಣಗೌಡ. ಸ್ಪೀಕರ್ ಆಗಿದ್ದ ರಮೇಶ್ ಕುಮಾರ್ ಕೈಲಿ ರಾಜೀನಾಮೆ ಪತ್ರ ಸಲ್ಲಿಸಿದ ಬಳಿಕ ಸ್ಪೀಕರ್ ಅನರ್ಹರನ್ನಾಗಿ ಆದೇಶ ಮಾಡಿದ್ರು. ಆದ್ರೂ ಕೂಡ ಮಂಡ್ಯ ಸಂಸದೆ ಸುಮಲತಾ ನಡೆಸಿದ ಕೆಡಿಪಿ ಸಭೆಯಲ್ಲಿ ಕೆಆರ್ಪೇಟೆ ಅನರ್ಹ ಶಾಸಕ ನಾರಾಯಣಗೌಡ ಭಾಗಿಯಾಗುವ ಮೂಲಕ ಅಂಧ ದರ್ಬಾರ್ ನಡೆಸಿದ್ದಾರೆ. ಏನ್ ಸರ್, ಶಾಸಕ ಸ್ಥಾನದಿಂದ ಅನರ್ಹ ಆದ್ರೂ ಕೆಡಿಪಿ ಸಭೆಯಲ್ಲಿ ಭಾಗಿಯಾಗಿದ್ದೀರಿ ಅಂದ್ರೆ ಕಾನೂನು ಪಂಡಿತರಂತೆ ಹೇಗೆ ಮಾತನಾಡ್ತಾರೆ ನೀವೇ ನೋಡಿ. ನಮ್ ಎಲೆಕ್ಷನ್ ಆಗಲ್ಲ ಅಂತ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ನಾನು ಇನ್ನು ಶಾಸಕ, ಯಾಕೆಂದ್ರೆ ನಮ್ಗೆ ಸುಪ್ರೀಂ ಕೋರ್ಟ್ ನಮ್ಗೆ ಒಳ್ಳೆ ತೀರ್ಪು ಬರುತ್ತೆ. ಅದಾಗಿದೆ, ವೇಕೆನ್ಸಿ ಇದೆ ಅಂತ ಸ್ಪೀಕರ್ ಅವ್ರು ಬರ್ತ್ ಕಳಿಸಿದ್ದಾರೆ. ಮಾಜಿ ಸ್ಪೀಕರು ಅದನ್ನ ಪಾಲನೆ ಮಾಡಿದ್ದಾರೆ. ಎಲೆಕ್ಷನ್ ಕಮಿಷನರು ತಪ್ಪು ಅಂತ ನಾವು ಹೇಳಕ್ಕಾಗಲ್ಲ. ಈಗ ತೀರ್ಪೇನು, ನಾವು ಅನರ್ಹರು ಅಂತ ತೀರ್ಮಾನ ಮಾಡ್ಬಿಟ್ಟು ಎಲೆಕ್ಷನ್ ಮಾಡಕ್ಕಾಗುತ್ತಾ? ಅವರು ವೇಕೆನ್ಸಿಗಳು ಖಾಲಿ ಇವೆ ಅಂತೇಳಿ ಅವರು ಎಲೆಕ್ಷನ್ ಅನ್ನು ಕಾಲ್ ಮಾಡಿದ್ದಾರೆ. ನಾವು ಶಾಸಕರು ಅಂತೇಳಿ ನಾವು ಮನವಿ ಮಾಡಿದ್ವಿ ಸುಪ್ರೀಂ ಕೋರ್ಟ್ಗೆ. ಆ ತೀರ್ಮಾನ ಆದ್ಮೇಲೆ ಅದು ಇನ್ನೂ ತೀರ್ಮಾನ ಆಗಿಲ್ವಲ್ಲ ಸರ್. ನಾರಾಯಣಗೌಡ ಅವರೇ, ರಾಜೀನಾಮೆ ನೀಡಿದ ಬಳಿಕ ಅನರ್ಹರಾಗಿದ್ದೀರಿ. ಒಂದು ವೇಳೆ ನೀವು ಹೇಳಿದಂತೆ ಸುಪ್ರೀಂ ಕೋರ್ಟ್ ಅನರ್ಹರನ್ನಾಗಿ ಮಾಡಿದ್ದು ತಪ್ಪು ಎಂದೇ ಆದೇಶ ಮಾಡಿದ್ರು ನೀವು ಮತ್ತೆ ಶಾಸಕರಾಗಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ಈಗಾಗಲೇ ರಾಜೀನಾಮೆ ಕೊಟ್ಟು ಆಗಿದೆ. ಅದೇ ರೀತಿ ಸ್ಪೀಕರ್ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದು ಚುನಾವಣೆ ನಡೆಸಿ ಎಂದು ಹೇಳುವುದಿಲ್ಲ. ಕೆಡಿಪಿ ಸಭೆಯಲ್ಲಿ ಭಾಗಿಯಾಗಿದ್ದೇ ತಪ್ಪು, ಆದ್ರೂ ಕೂಡ ಸಮರ್ಥನೆ ಮಾಡಿಕೊಳ್ಳೋದು ನಿಮ್ಮ ಮಂಡುತನ. ರಾಘವೇಂದ್ರ, ನ್ಯೂಸ್ 18 ಕನ್ನಡ, ಮಂಡ್ಯ. ಮಂಡ್ಯ ಜಿಲ್ಲಾ ಕೈ ನಾಯಕರ ವಿರುದ್ಧ ಸುಮಲತಾ ಕಿಡಿಕಾರಿದ್ದಾರೆ. ಬಿಜೆಪಿ ಕಚೇರಿಗೆ ಹೋಗಿದ್ದನ್ನ ಪ್ರಶ್ನೆ ಮಾಡ್ತಿರುವಂತ ಜಿಲ್ಲೆಯ ಕಾಂಗ್ರೆಸ್ ನಾಯಕರ ವಿರುದ್ಧ ಸುಮಲತಾ ಆಕ್ರೋಶ ವ್ಯಕ್ತಪಡಿಸಿದ್ದು, ನನಗೆ ಚುನಾವಣೆಯಲ್ಲಿ ಯಾರು ಬೆಂಬಲ ಕೊಟ್ಟಿದ್ದಾರೋ ಅವರಿಗೆಲ್ಲ ಹೋಗಿ ಥ್ಯಾಂಕ್ಸ್ ಹೇಳೋದು ನನ್ನ ಕರ್ತವ್ಯ. ಇದನ್ನ ಸರಿ ಇಲ್ಲ ಅಂತ ಹೇಳೋಕೆ ಲಾಜಿಕ್ಕೇ ಇಲ್ಲ. ನಾನು ಪಕ್ಷೇತರ ಸಂಸದೆ, ನನಗೆ ಯಾರು ರಿಸ್ಟ್ರಿಕ್ಟ್ ಮಾಡೋಕೆ ಬರಬೇಡಿ ಅಂತ ಹೇಳಿದ್ದಾರೆ. ಬಿಜೆಪಿ ಕಚೇರಿ ಆಹ್ವಾನಿಸಿದ್ದಕ್ಕೆ ಅವರು ಕಚೇರಿಗೆ ಹೋಗಿ ಧನ್ಯವಾದವನ್ನ ಹೇಳಿದ್ದೇನೆ. ಧನ್ಯವಾದ ಹೇಳಲಿಕ್ಕೆ ಒಂದು ಸ್ಥಳ ಬೇಕಿತ್ತು, ಹಾಗಾಗಿ ಅವರ ಕಚೇರಿಯಲ್ಲಿ ಹೋಗಿದ್ದೆ ಅಂತ ಹೇಳಿರುವಂತಹ ಅವರು ಕಾಂಗ್ರೆಸ್ ಪಕ್ಷದಿಂದ ನನಗೆ ಈ ರೀತಿಯ ಆಹ್ವಾನ ಯಾವುದೇ ರೀತಿಯಲ್ಲೂ ಕೂಡ ಬಂದಿಲ್ಲ ಅಂತ ಕೂಡ ಹೇಳಿದ್ದಾರೆ. ದಯವಿಟ್ಟು ಎಲ್ಲೋ ಒಂದು ರೆಸ್ಟ್ರಿಕ್ಟ್ ಮಾಡುವಂಥ ಕೆಲಸ ಮಾಡಬಾರ್ದು. ಯಾಕೆಂದರೆ ನನಗೆ ಎಲ್ಲ ಪಾರ್ಟಿ ಸಪೋರ್ಟ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲ ಪಾರ್ಟಿಗೂ ನಾನು ಕೃತಜ್ಞತೆ ಬೇಕಾ ಬೇಡವಾ? ನಾನು ಎಲ್ರಿಗೂ ಹೇಳಬೇಕು. ಈಗ ಅವರ ಕಚೇರಿಗೆ ನನ್ನ ಇನ್ವೈಟ್ ಮಾಡಿರೋದಕ್ಕೆ ನಾನು ಅಲ್ಲಿಗೆ ಹೋಗಿ ಅವ್ರಿಗೆ ಥ್ಯಾಂಕ್ಸ್. ಅಂದರೆ ಇಟ್ ವಾಸ್ ಜಸ್ಟ್ ಒನ್ ಪ್ಲೇಸ್ ವೇರ್ ಐ ಕುಡ್. ಶೇಂಗಾ ಬೀಜಕ್ಕಾಗಿ ರೈತರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದ ರೈತ ಸಂಪರ್ಕ ಕೇಂದ್ರದ ಮುಂದೆ ಊಟ ನಿದ್ದೆ ಇಲ್ಲದೆ ಶೇಂಗಾ ಬೀಜಕ್ಕಾಗಿ ಕಾದಿದ್ದಾರೆ ರೈತರು. ರೈತ ಸಂಪರ್ಕ ಕೇಂದ್ರದ ಮುಂದೆ ಪೊಲೀಸ್ ಭದ್ರತೆಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಶೇಂಗಾ ಬೀಜ ಸಮರ್ಪಕವಾಗಿ ಸಿಗದ ಕಾರಣ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಕೇಂದ್ರದ ಮುಂದೆ ಕುಟುಂಬ ಸಮೇತ ಠಿಕಾಣಿಯನ್ನ ಹೂಡಿರುವಂತದ್ದು. ಸಬ್ಸಿಡಿ ದರದಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಶೇಂಗಾ ಬೀಜ ವಿತರಣೆ ಮಾಡಬೇಕಾದ ಕೃಷಿ ಇಲಾಖೆ ಸರ್ಕಾರ ಕಡಿಮೆ ಪ್ರಮಾಣದಲ್ಲಿ ಶೇಂಗಾ ಬೀಜವನ್ನ ಸರಬರಾಜು ಮಾಡಿದ ಕಾರಣ ರೈತರು ಪರದಾಟವನ್ನು ನಡೆಸಿದ್ರು. ಗುರುಮಠಕಲ್ ಹಾಗೂ ಯಾದಗಿರಿ ರೈತ ಸಂಪರ್ಕ ಕೇಂದ್ರದ ಮುಂದೆ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಕೃಷಿಯನ್ನೇ ನಂಬಿ ಬದುಕ್ತಾ ಇದ್ದಂತ ಜನ. ಭೂತಾಯಿಯೇ ಅವರಿಗೆ ದೇವರು. ಬೆಳೆ ಕೈ ಸೇರಿದ್ರೆ ಮಾತ್ರ ಬದುಕು ಸಾಕಾಗುತ್ತೆ. ಆದ್ರೆ ಈ ಬಾರಿಯ ಪ್ರವಾಹ ಮಾತ್ರ ಕೃಷಿಕರ ಬದುಕನ್ನ ಮೂರಾಬಟ್ಟೆ ಮಾಡಿದೆ. ಇತ್ತ ಹೊಸ ಬೆಳೆನೂ ಕೂಡ ಬೆಳೆಯಲಾಗಿದೆ, ಇರುವಂತ ಬೆಳೆಯನ್ನೂ ಕೂಡ ತೆಗೆಯೋಕಾಗದೆ ರೈತ ಪರದಾಡ್ತಿದ್ದಾನೆ. ಸದಾ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದ್ದ ಭೂಮಿಯಲ್ಲಿ ಒಣಗಿ ನಿಂತಿರುವ ಬೆಳೆ, ಜಾನುವಾರುಗಳಿಗೆ ಮೇವಿಲ್ಲದೆ ಮಾರಾಟ ಮಾಡ್ತಾ ಇರುವ ರೈತರು. ಹೌದು, ಪ್ರವಾಹದಿಂದ ಬರೀ ಮನೆಗಳಷ್ಟೇ ಅಲ್ಲ, ಸಾವಿರಾರು ಹೆಕ್ಟೇರ್ ಪ್ರದೇಶದ ಬೆಳೆ ನೀರು ಪಾಲಾಗಿದೆ. ಕೃಷ್ಣಯ್ಯ ಕೋಪಕ್ಕೆ ರೈತ ಕಂಗಾಲಾಗಿದ್ದಾನೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ವ್ಯಾಪ್ತಿಯೊಂದರಲ್ಲೇ 1,06,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆ ಸಂಪೂರ್ಣ ಹಾನಿಗೊಳಗಾಗಿದೆ. ಇತ್ತ ಕೃಷಿ ಇಲಾಖೆಯ ಸರ್ವೆ ಕಾರ್ಯ ಸರಿಯಾಗಿ ಆಗಿಲ್ಲ. ಜನಪ್ರತಿನಿಧಿಗಳು ನಮ್ಮ ಬಳಿ ಬರ್ತಿಲ್ಲ, ಸೂಕ್ತ ಬೆಳೆ ಪರಿಹಾರನೂ ಸಿಗ್ತಿಲ್ಲ ಅಂತಿದ್ದಾರೆ ಅನ್ನದಾತರು. ಕೃಷ್ಣಾ ನದಿಗೆ ಪ್ರವಾಹ ಬಂದು 1.5 ತಿಂಗಳೈತ್ರಿ.
ಗೌರ್ಮೆಂಟ್ ಕೃಷಿ ಇಲಾಖೆಯವರ ಮತ್ತು ನೆಟ್ ಸರಿಯಾಗಿ ಸರ್ವೆ ಮಾಡ್ತಾ ಇಲ್ಲ. ಒಂದು ಜಾಗ ಕೂತ್ ಅವ್ರಿಗೆ ಏನು ತಿಳಿದಿದೆ ಅದ ಬರೀಕಿದಾರ ಅವ್ರು. ಮಂದಿ ಏನು ಹೇಳ್ತಾರೆ ಅದ ನಿಜವಾದ ಸರ್ವೆ ಮಾಡಬೇಕಾದ್ರೆ ಹೊಲ್ದಾಗ ಹೋಗಿ ಎಷ್ಟು ಬೆಳೆ ನಾಶ ಆಗೈತಿ, ಎಷ್ಟು ನುಕ್ಸಾನ್ ಆಗೈತಿ, ಅದು ಆ ಕಡೆ ವೈಸ್ ಒಟ್ಟು ಬರ್ಕೋಬೇಕು ಅವ್ರು. ಮತ್ತು ಇದು ಗೌರ್ಮೆಂಟ್ ಏನು ಸತ್ಯತೆ ಐತಿ ಇವತ್ತು ನಮಗೆ. ಇಲ್ಲಿಯ ಪ್ರವಾಹ ಪೀಡಿತ ಪ್ರದೇಶಗಳ ಸ್ಥಿತಿ ಹೇಗಿದೆ ಅಂದ್ರೆ ಜನರ ಬಳಿ ದುಡ್ಡೇ ಇಲ್ಲ. ಇರೋ ಬೆಳೆಯನ್ನ ತೆಗೆದು ಹೊಸ ಬೆಳೆ ಬೆಳೆಯೋಣ ಅಂದ್ರೆ ಸರ್ಕಾರ ಪರಿಹಾರ ಕೊಡ್ತಿಲ್ಲ. ಜಾನುವಾರುಗಳು ಮೇವಿಲ್ಲದೆ ಪರದಾಡ್ತಿವೆ. ಹೀಗಾಗಿ ರೈತರು ಅನಿವಾರ್ಯವಾಗಿ ಮಾರಾಟ ಮಾಡಿ ಕೈ ತೊಳೆದುಕೊಳ್ತಿದ್ದಾರೆ. ಈಗೇನು ಪ್ರವಾಹ ಬಂದಿದ್ದರಿಂದ ಬಹಳಷ್ಟು ನಮ್ಮ ಕಬ್ಬೆಲ್ಲ ಹಾಳಾಗಿ ನಮ್ಮ ಪರಿಸ್ಥಿತಿ ಭಾಳ ಗಂಭೀರ ಆಗಿದವು. ಇಂಥ ಘಾನಿ ಕೆತ್ತಿ ಮೇವಿಗೆ ಹಾಕನ ದನಗಳೆಲ್ಲ ಸಂಡಾಸ್ ಮಾಡ್ಕೋಕದವು. ಅದ್ರ ದವಾಖಾನೆ ಖರ್ಚು ಹಾಕಕ್ಕೆ ನಮ್ಮ ಕಡೆ ರೊಕ್ಕಿಲ್ಲ. ಅದಕ್ಕೆ ಪರಿಸ್ಥಿತಿ ಭಾಳ ಗಂಭೀರ ಆಗೈತ್ರಿ. ನಮ್ಮ ಪರಿಹಾರ ಕೊಡದ್ರಿಗೆ ಇರುವಾರು ದನಗಳಿಗೆ ಮುಂದೆ ಮೇವು ಹಾಕೋ ಸಂಬಂಧ ಹೊಲ ಸ್ವಚ್ಛತೆ ಮಾಡಿಕೊಡ್ಲಿ ಗೌರ್ಮೆಂಟ್ ಅವ್ರು ಅನ್ನೋದು ನಾವು ಬೇಡಿಕೆ ಐತ್ರಿ. ಸರ್ಕಾರ ಎನ್ಡಿಆರ್ಎಫ್ ನಿಯಮದ ಪ್ರಕಾರ ಪ್ರತಿ ಎಕರೆಗೆ 2,700 ರೂಪಾಯಿ ಪರಿಹಾರ ನೀಡಲು ಮುಂದಾಗಿದೆ. ಅದೇ ಪ್ರತಿ ಎಕರೆ ಬಿತ್ತನೆ ಅಥವಾ ಕಬ್ಬು ಬೆಳೆಯೋಕೆ 40 ರಿಂದ 60 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಸರ್ಕಾರದ ಈ ಪರಿಹಾರ ಹೇಗ್ ಸಾಲತ್ತೆ ಅನ್ನುವ ಪ್ರಶ್ನೆ ರೈತರಿಗೆ. ಲೋಹಿತ್ ಶಿರೋಳ್, ನ್ಯೂಸ್ 18 ಕನ್ನಡ, ಚಿಕ್ಕೋಡಿ. ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಘರ್ಜಿಸಿದ್ರು. ಪ್ರವಾಹದ ಚರ್ಚೆಗೆ 3 ದಿನದ ಕಲಾಪ ಸಾಕಾಗಲ್ಲ, ಮಂಗಳವಾರದ ವಿಸ್ತರಿಸಬೇಕು ಅಂತ ಸಿದ್ದರಾಮಯ್ಯ ಪಟ್ಟು ಹಿಡಿದ್ರು. ಮಂಗಳವಾರದವರೆಗೂ ಕೂಡ ಅಧಿವೇಶನವನ್ನ ವಿಸ್ತರಿಸಬೇಕು ಅಂತ ಅವರು ಪಟ್ಟನ್ನು ಹಿಡಿದಿರುವಂತದ್ದು. ಆದ್ರೆ ಸದನ ಕಲಾಪ ಸಮಿತಿ ಸಭೆ ಒಪ್ಪಲಿಲ್ಲ. ಸರ್ಕಾರದ ವಿರುದ್ಧ ಗುಡುಗಿದಂತ ಸಿದ್ದರಾಮಯ್ಯ ಯಡಿಯೂರಪ್ಪ ಒಲ್ಲದ ಶಿಶು ಅಂತ ಕಿಡಿಕಾರಿದ್ರು. ಒಬ್ಬರಿದ್ದರು ಯಡಿಯೂರಪ್ಪನವರು, ಏಕಚಕ್ರಾಧಿಪತ್ಯ. ಅದಕ್ಕೆ ನಾನು ಯಡಿಯೂರಪ್ಪನವ್ರು ಬೇಸರ ಮಾಡ್ಕೊಬಿಟ್ರೆ ಏನೋ ಗೊತ್ತಿಲ್ಲ, ಹೈಕಮಾಂಡ್ ಅವರಿಗೆ ಯಡಿಯೂರಪ್ಪನವರು ಒಲ್ಲದ ಶಿಶು ಅಂತ ಹೇಳಿದ್ದೆ ನಾನು. ಒಬ್ಬರಿದ್ದರು ಯಡಿಯೂರಪ್ಪನವರು, ಏಕಚಕ್ರಾಧಿಪತ್ಯ. ಅದಕ್ಕೆ ನಾನು ಯಡಿಯೂರಪ್ಪನವ್ರು ಬೇಸರ ಮಾಡ್ಕೊಬಿಟ್ರೆ ಏನೋ ಗೊತ್ತಿಲ್ಲ, ಹೈಕಮಾಂಡ್ ಅವರಿಗೆ ಯಡಿಯೂರಪ್ಪನವರು ಒಲ್ಲದ ಶಿಶು ಅಂತ ಹೇಳಿದ್ದೆ ನಾನು.